ಮುಖ್ಯಾಂಶಗಳು. 8 ತಿಂಗಳ ಬಳಿಕ ಶಾಲಾ ಕಾಲೇಜು ಪುನರಾರಂಭಕ್ಕೆ ಸಿದ್ಧತೆ. ಜನವರಿ 1ರಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿ ಆರಂಭ. ಕೃಷಿ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳಿಗೆ ಆದ್ಯತೆ. ರೈತರ ಸಬಲೀಕರಣಕ್ಕೆ ಹೊಸ ಕಾಯ್ದೆಗಳು ಪೂರಕ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯಾದ್ಯಂತ ಮೆಗಾ ಲೋಕ್ ಅದಾಲತ್. ಎಲ್ಲೆಡೆ ಉತ್ತಮ ಸ್ಪಂದನೆ. 1 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥ. ದೇಶದಲ್ಲಿ ಕೋವಿಡ್-19 ಚೇತರಿಕೆ ಪ್ರಮಾಣ 95.46ಕ್ಕೆ ಹೆಚ್ಚಳ. ಸೋಂಕು ನಿಯಂತ್ರಣದಲ್ಲಿ ಗಣನೀಯ ಪ್ರಗತಿ. ಡಾ ಹರ್ಷವರ್ಧನ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಶಾಲಾ ಕಾಲೇಜುಗಳ ಪುನರಾರಂಭ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ಮಹತ್ವದ ಸಭೆ ನಡೆಯಿತು. ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್, ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ಉಮಾಶಂಕರ್ ಹಾಗೂ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಸುದೀರ್ಘ ಚರ್ಚೆಯ ಬಳಿಕ ಬರುವ ಜನವರಿ 1ರಿಂದ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ. ಅದೇ ರೀತಿ 6ರಿಂದ 9ನೇ ತರಗತಿಗೆ ವಿದ್ಯಾಗಮ ಯೋಜನೆ ಆರಂಭಿಸಲು ನಿರ್ಧರಿಸಲಾಗಿದ್ದು, 15 ದಿನಗಳ ಕಾಲ ಪರಿಸ್ಥಿತಿ ಅವಲೋಕಿಸಿ ಇತರ ತರಗತಿಗಳನ್ನು ಪ್ರಾರಂಭಿಸುವ ಕುರಿತು ನಿರ್ಧಾರ ಕೈಗೊಳ್ಳಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೂಚಿಸಿದ್ದಾರೆ. 10 ಮತ್ತು 12ನೇ ತರಗತಿಯನ್ನು ಜನವರಿ 1ರಿಂದ ಪ್ರಾರಂಭ ಮಾಡಬಹುದು. ವಿದ್ಯಾಗಮ ಕಾರ್ಯಕ್ರಮವನ್ನು 6ರಿಂದ 9 ತರಗತಿವರೆಗೂ ಮಾಡಬಹುದು ಅಂತ ಅವರು ಒಪ್ಪಿಟ್ಟಿದ್ದಾರೆ. ಎಲ್ಲರೂ ಅದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ. ವಿವರವಾದ ಮಾಹಿತಿಗಳನ್ನು ನಮ್ಮ ಶಿಕ್ಷಣ ಸಚಿವರು ಸುರೇಶ್ ಕುಮಾರ್ ಕೊಡ್ತಾರೆ. ಈಗ 10-12ನೇ ತರಗತಿಯನ್ನು ಜನವರಿ 1ರಿಂದ ಪ್ರಾರಂಭ ಮಾಡೋದಕ್ಕೆ, ವಿದ್ಯಾಗಮ ಕಾರ್ಯಕ್ರಮ 6ರಿಂದ 9ನೇ ತರಗತಿವರೆಗೂ ಪ್ರಾರಂಭ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ಸುರೇಶ್ ಕುಮಾರ್, ಕೊರೋನಾ ಪರಿಣಾಮ ಮುಚ್ಚಲಾಗಿದ್ದ ಶಾಲಾ ಕಾಲೇಜುಗಳ ಪುನರಾರಂಭಕ್ಕೆ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡು ಸರ್ಕಾರ ಹಂತ ಹಂತವಾಗಿ ಪೂರಕ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದು, ಜನವರಿ 1ರಿಂದ 10ನೇ ತರಗತಿ ದ್ವಿತೀಯ ಪಿಯುಸಿ ತರಗತಿಗಳ ಆರಂಭಕ್ಕೆ ನಿರ್ಧರಿಸಲಾಗಿದೆ ಎಂದರು. We are going to start this Vidyagama, which is an improvised version of Vidyagama 1. So that will also start from January 1st. And even for these schools and Vidyagama, we have come out with some basic necessities. That is, each student should get a permission letter from his parents, his or her parents. ಡಾ ಕೆ ಸುಧಾಕರ್, ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ, ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದರು. There is a huge demand from parents and various platforms. Based on that, we had a combined study, we had a combined meeting. The technical committee, advisory committee has given a report saying that it can be the second PUC and 10th standard students can be allowed for having going to their respective schools and colleges. ಸಭೆ ಕುರಿತು ಟ್ವಿಟರ್ನಲ್ಲಿ ಡಾ ಕೆ ಸುಧಾಕರ್, ಕೋವಿಡ್ ಹಿನ್ನೆಲೆಯಲ್ಲಿ ಕಳೆದ 8 ತಿಂಗಳಿಂದ ಮುಚ್ಚಲಾಗಿರುವ ಶಾಲೆಗಳನ್ನು ಪುನರಾರಂಭಿಸುವ ಕುರಿತು ತಜ್ಞರ ಅಭಿಪ್ರಾಯ ಪರಿಗಣಿಸಿ ಕೆಲ ನಿರ್ಧಾರಗಳನ್ನು ಪ್ರಕಟಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ತಾಂತ್ರಿಕ ಸಲಹಾ ಸಮಿತಿಯ ಶಿಫಾರಸ್ಸಿನಂತೆ ಮಕ್ಕಳು ಶಾಲೆಗೆ ಮತ್ತು ವಿದ್ಯಾಗಮ ಕಾರ್ಯಕ್ರಮಕ್ಕೆ ಹಾಜರಾಗುವಾಗ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿದ್ದು, ಕೋವಿಡ್-19 ಸೋಂಕಿನ ಲಕ್ಷಣ ಇಲ್ಲದಿರುವ ಕುರಿತು ದೃಢೀಕರಣ ನೀಡಬೇಕಿದೆ ಎಂದು ತಿಳಿಸಿದ್ದಾರೆ. ವಸತಿ ಶಾಲೆಗಳು ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿನ ವಿದ್ಯಾರ್ಥಿಗಳು ಪ್ರವೇಶ ಪಡೆಯುವ 72 ಗಂಟೆಗಳ ಅಂತರದಲ್ಲಿ ಕೋವಿಡ್-19 ಪರೀಕ್ಷೆ ಮಾಡಿಸಿ ಸೋಂಕು ಇಲ್ಲದಿರುವ ಬಗ್ಗೆ ವರದಿ ಸಲ್ಲಿಸಬೇಕು. ಶಾಲಾ ಕಾಲೇಜಿಗೆ ಹಾಜರಾತಿ ಕಡ್ಡಾಯವಾಗಿರುವುದಿಲ್ಲ ಮತ್ತು ಮನೆಯಿಂದಲೇ ಯೂಟ್ಯೂಬ್, ಇತರೆ ಆನ್ಲೈನ್ ಮಾಧ್ಯಮಗಳಿಂದ ಅಭ್ಯಾಸ ಮಾಡಬಹುದು. ಅರ್ಧ ದಿನ ಮಾತ್ರ ತರಗತಿ ಇರಲಿದ್ದು, ವಿದ್ಯಾಗಮ ಅಡಿ ವಾರಕ್ಕೆ 2 ಬಾರಿ ಶಾಲೆಗೆ ಹಾಜರಾಗಬೇಕಿದೆ. ಭೌತಿಕ ಅಂತರ ಕಾಪಾಡಲು ಒಂದು ಕೊಠಡಿಯಲ್ಲಿ ಗರಿಷ್ಠ 15 ವಿದ್ಯಾರ್ಥಿಗಳಿರುವಂತೆ ವ್ಯವಸ್ಥೆ ರೂಪಿಸಲಾಗುವುದು. ಸುರಕ್ಷತೆ ದೃಷ್ಟಿಯಿಂದ ಬಿಸಿಯೂಟ ವಿತರಣೆ ಸದ್ಯಕ್ಕೆ ಆರಂಭವಾಗುವುದಿಲ್ಲ ಎಂದು ವಿವರಿಸಿದ್ದಾರೆ.
ಕರ್ನಾಟಕದ ಗಡಿ ಭಾಗಗಳು ಸೇರಿದಂತೆ ವಿವಿಧ ಪ್ರವಾಸಿ ಸ್ಥಳಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ನಿರ್ಮಾಣ ಯೋಜನಾ ಕಾಮಗಾರಿಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಶಿಲಾನ್ಯಾಸ ನೆರವೇರಿಸಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಅವರು ಕರ್ನಾಟಕ, ಮಹಾರಾಷ್ಟ್ರ, ಬೆಂಗಳೂರು, ಚೆನ್ನೈ ಸಂಪರ್ಕಿಸುವ ಹೆದ್ದಾರಿ ಸೇರಿದಂತೆ ಒಟ್ಟಾರೆ 33 ಹೆದ್ದಾರಿ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣ ಹಂಪಿ ಸಂಪರ್ಕಿಸುವ ಹೆದ್ದಾರಿ, ಶಿರಾಡಿ ಘಾಟ್ ರಸ್ತೆ ಒಳಗೊಂಡಂತೆ ಹಲವಾರು ಪ್ರಮುಖ ಯೋಜನೆಗಳಿಗೆ ಸದ್ಯದಲ್ಲೇ ಕಾಮಗಾರಿ ಆರಂಭವಾಗಲಿದೆ. ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಮಾಹಿತಿ ನೀಡಿದರು. ಒಟ್ಟಾರೆ 1197 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣದಿಂದ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಅನುಕೂಲವಾಗುತ್ತದೆ. ರಾಜ್ಯದ ಆರ್ಥಿಕ ಪ್ರಗತಿಗೆ ಉತ್ತೇಜನ ದೊರೆಯುತ್ತದೆ. ಭಾರತ್ ಮಾಲಾ ಯೋಜನೆಯಡಿ ರಾಜ್ಯದ ಬಂದರುಗಳ ಅಭಿವೃದ್ಧಿಗೂ ಯೋಜನೆ ರೂಪಿಸಲಾಗಿದೆ ಎಂದರು. By the state, my request to Khargeji that please make it follow up with the government of Karnataka, and Gulbarga bypass on NH 150, the DPR is in progress. Your 2 projects are already under consideration, but after getting land acquisition only I can start the project, where I need your help for that. I once again already Prahlad Joshi today dropped the flyover of Hubli because his demand was that he want to take independent program. So also that flyover was sanctioned, and we are using the new technology in it, where we are going to reduce the cost. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆರ್ಥಿಕತೆಯ ಉತ್ತೇಜನಕ್ಕೆ ರಸ್ತೆ ಸಂಪರ್ಕ ಕೊಡುಗೆ ನೀಡುತ್ತದೆ. ಹೆದ್ದಾರಿ ಜಾಲಕ್ಕೆ ರಸ್ತೆ ಸಂಪರ್ಕಿಸುವ ಯೋಜನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ರಾಜ್ಯ ಸರ್ಕಾರ ಕಾರ್ಯಮಗ್ನವಾಗಿದೆ ಎಂದು ತಿಳಿಸಿದರು. ಇಂದು 3 ರಿಂಗ್ ರಸ್ತೆ ಯೋಜನೆಗಳಿಗೂ ಶಿಲಾನ್ಯಾಸ ನೆರವೇರಿಸಲಾಗಿದೆ. ಇವುಗಳಿಂದ ನಗರಗಳ ಸಾರಿಗೆ ದಟ್ಟಣೆ ಸಮಸ್ಯೆ ನಿವಾರಣೆಯಾಗಲಿದೆ. 2021ರೊಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದರು. ಮಳೆಯಿಂದ ಹಾನಿಗೀಡಾಗಿರುವ ಹೆದ್ದಾರಿ ಮರು ನಿರ್ಮಾಣ, ವಶಪಡಿಸಿಕೊಂಡಿರುವ ಭೂಮಿ ವ್ಯಾಜ್ಯಗಳ ವಿಲೇವಾರಿ, ರೈತರಿಗೆ ಶೀಘ್ರ ಪರಿಹಾರ ಧನ ನೀಡುವಂತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಒತ್ತಾಯಿಸಿದರು. At a cost of ₹5,459 crore with a length of 552 kilometers. These projects would certainly be a game changer. It includes 3 ring road projects, which is going to help ease of traffic congestion in the city in a big way. The sanction sailing limit for 2020-21 has been fixed at ₹2,619 crore under annual plan. Majority of the projects have been sanctioned and are under various stages of implementation. I request to accord approval for the remaining works expeditiously. In principle, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 2014ರಿಂದ ದಿನಕ್ಕೆ 12 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾರ್ಯ ನಡೆಸಲಾಗುತ್ತಿತ್ತು. ಈಗ ದಿನಕ್ಕೆ 29.7 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ. ಇವರನ್ನು ಸಂಸತ್ತಿನಲ್ಲಿ ರೋಡ್ ಕರಿ ಎಂದೇ ಕರೆಯುತ್ತಾರೆ ಎಂದು ತಿಳಿಸಿದರು. ಹೆದ್ದಾರಿ ಇಂಜಿನಿಯರಿಂಗ್ ತಂತ್ರಜ್ಞಾನದಲ್ಲಿ ಗಡ್ಕರಿ ಅನ್ವೇಷಣಾತ್ಮಕ ದೃಷ್ಟಿಕೋನ ಹೊಂದಿದ್ದಾರೆ. ಇಲಾಖೆಯಲ್ಲಿನ ಭ್ರಷ್ಟಾಚಾರ ನಿವಾರಿಸಲು ಹಲವಾರು ಕ್ರಮ ಕೈಗೊಂಡಿದ್ದಾರೆ. ರಾಜ್ಯಗಳು ಮನಸ್ಸು ಮಾಡಿದರೆ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ ಎಂದರು. he said, why only up to Gadar? We will take it up to the border of Karnataka, and ultimately it went up to Hospet and then to the Guddi. Actually, I had represented him कि आप हुबली से गदर तक ये रास्ता चार्लेन करो, ये मेरा रिक्वेस्ट था. लेकिन गडकरी साहब जब पूछना है छोटे क्यों पूछते हैं, पूरा लेंथ में करा दूंगा ऐसे उन्होंने बता के आज वो बहुत अच्छे ढंग से वो रोड चल रही है और रोड का कंस्ट्रक्शन भी बहुत फास्ट चल रहा है. इसलिए ऐसे बहुत प्रोजेक्ट कर्नाटक को और सारे देश को सम्मान्य गडकरी साहब ने दिया है. ಕೇಂದ್ರ ಸಚಿವ ಸದಾನಂದ ಗೌಡ, ಅಭಿವೃದ್ಧಿ ಮತ್ತು ಆಡಳಿತ ಸರ್ಕಾರದ 2 ಪ್ರಮುಖ ಅಂಶಗಳಾಗಿವೆ. ಉತ್ತಮ ಆಡಳಿತಕ್ಕೆ ಮೋದಿ ಸರ್ಕಾರ ಆದ್ಯತೆ ನೀಡುತ್ತಿದೆ ಎಂದರು. Assessment made by your department. I was just going through it, and some new innovative ideas that has been taken by you. One, for example, I can quote, that is with regard to the upgradation of the guard sections. Especially, you are thinking that as far as
the connectivity between the two major cities of Karnataka, that is Bangalore and Mangalore. 89 crores. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವೈಟ್ನಿಂಗ್, ಹೆದ್ದಾರಿ ಮರು ನಿರ್ಮಾಣ, ಮೇಲ್ದರ್ಜೆಗೇರಿಸುವುದು ಸೇರಿದಂತೆ ವಿವಿಧ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅನುಮೋದನೆ ನೀಡಿದ್ದಾರೆ. ಇವುಗಳಿಂದ ರಾಜ್ಯದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ನೆರವಾಗಲಿದೆ. ಶರಾವತಿ ಅಣೆಕಟ್ಟು ಸೇರಿದಂತೆ ಹಲವಾರು ಪ್ರಮುಖ ಯೋಜನೆಗಳಿಗೆ ಬೆಂಬಲ ನೀಡಿದ್ದಾರೆ ಎಂದರು. Honorable Union Minister for Road Transport and Highways are providing this opportunity to be a part of this inaugural. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ವರ್ಚುವಲ್ ಸಭೆಯಲ್ಲಿ ಬೀದರ್ನಿಂದ ಪಾಲ್ಗೊಂಡ ಸಂಸದ ಭಗವಂತ್ ಖೂಬಾ ಜಿಲ್ಲೆಯ 3 ಹೆದ್ದಾರಿ ಕಾಮಗಾರಿಗಳಿಗೆ ಚಾಲನೆ ದೊರೆತಿದ್ದು ಸುಮಾರು 725 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿವೆ ಎಂದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. You know it's only a drill, and yet you train like it is the real thing. Because one day, at a second's notice, it will be. One day, you'll come together as an invincible team. And every second you save will be a life saved. The Indian Air Force is looking for an exceptional team. A team that is truly a cut above. Join the Indian Air Force to be a cut above. ಬೆಂಗಳೂರಿನಲ್ಲಿಂದು ಸಂಜೆ ನಡೆದ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಭೆಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭಾಗಿಯಾದರು. ಅವರು ರೈತರ ಸುಧಾರಣೆಗೆ ಕೃಷಿ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳು ಅಗತ್ಯವಾಗಿದ್ದು ಹೊಸ ಪದ್ಧತಿಗಳ ಮೂಲಕ ಹೆಚ್ಚಿನ ಲಾಭವಾಗಬೇಕು ಎನ್ನುವ ಮಹತ್ವಾಕಾಂಕ್ಷೆಯೊಂದಿಗೆ ನೂತನ ಕೃಷಿ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ. ಕೇಂದ್ರ ಸರ್ಕಾರ ರೈತ ಸ್ನೇಹಿ ಚಿಂತನೆಗಳ ಮೂಲಕ ಹಾಗೂ ಸಬಲೀಕರಣದ ಆಶಯದೊಂದಿಗೆ ಈ ಕಾನೂನುಗಳನ್ನು ಜಾರಿಗೊಳಿಸಿದೆ. ರೈತರಿಗೆ ನೂತನ ಕಾನೂನುಗಳ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಗೋದಾಮುಗಳನ್ನು ಕಟ್ಟುವಂತಹದ್ದು, ಅವನು ತನ್ನ ಬೆಳೆಯನ್ನ ಉತ್ಪನ್ನ ಮಾಡೋದನ್ನ ಅಲ್ಲಿಟ್ಟು ಒಳ್ಳೆ ಬೆಲೆ ಸಿಕ್ಕಾಗ ಮಾರಾಟ ಮಾಡೋಕ್ಕೆ ಬೇಕಾದಂತ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು 10 ಹಲವು ವಿಷಯಗಳು ಹೇಳಿದ್ದಾರೆ. ನಮ್ಮ ಸರ್ಕಾರ ಇದು ರೈತ ಪರ ಸರ್ಕಾರ, ಮೊದಲ ಬಾರಿಗೆ ರೈತರ ಪರವಾಗಿ ಯೋಚನೆ ಮಾಡ್ತಿರುವಂತ ಸರ್ಕಾರ. ರೈತರಿಗಾಗಿ ಏನ್ ಬೇಕಾದ್ರೂ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ. ಹಣಕಾಸಿನ ತೊಂದರೆ ಏನೇ ಇರಲಿ, ಟೀಕೆ ಟಿಪ್ಪಣಿಗಳ ಅವಕಾಶ ಮಾಡೋದು ಅಗತ್ಯ ಇಲ್ಲ. ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀರಾ, ನಮ್ಮೆಲ್ಲ ರೈತರು ಇಲ್ಲಿ ಚರ್ಚೆ ಮಾಡಿದ್ದೀರಾ, ಅನೇಕ ವಿಷಯಗಳನ್ನು ಬೆಳಗ್ಗೆಯಿಂದ ಚರ್ಚೆ ಮಾಡಿ ವಿಷಯವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದೀರಾ. ಅದೆಲ್ಲವನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನ ನಾವು ನೀವೆಲ್ಲ ಮಾಡೋಣ. ಇದಕ್ಕೂ ಮುನ್ನ ಬೆಳಗ್ಗೆ ಕಂದಾಯ ಸಚಿವ ಆರ್ ಅಶೋಕ ರೈತ ಮೋರ್ಚಾ ಕಾರ್ಯಕಾರಿಣಿಗೆ ಚಾಲನೆ ನೀಡಿದರು. ಬಳಿಕ ಅವರು ರೈತ ತಾನು ಬೆಳೆದ ಬೆಳೆಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲೇ ಮಾರಾಟ ಮಾಡಬೇಕು ಎಂಬ ಹಿಂದಿನ ರೈತ ವಿರೋಧಿ ನೀತಿಯನ್ನು ರದ್ದುಗೊಳಿಸಿ ಜನಪರ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ನೂತನ ಕಾಯ್ದೆಗಳು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ರೈತರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ರೈತ ಸಮುದಾಯದ ಅಭಿವೃದ್ಧಿಗಾಗಿ ಉತ್ತಮ ಕೃಷಿ ಕಾಯ್ದೆಗಳನ್ನು ಜಾರಿಗೊಳಿಸಿದ್ದಾರೆ ಎಂದರು. ಪ್ರತಿಪಕ್ಷಗಳು ಜನಪರ ಕೃಷಿ ಕಾಯ್ದೆಗಳ ವಿರುದ್ಧ ರೈತರ ದಿಕ್ಕು ತಪ್ಪಿಸುತ್ತಿವೆ. ಈ ಹಂತದಲ್ಲಿ ಕಾಂಗ್ರೆಸ್ನ ದ್ವಿಮುಖ ನೀತಿ ಬಹಿರಂಗಗೊಂಡಿದೆ ಎಂದು ಆರೋಪಿಸಿದರು. ಅವ್ರನ್ನೇನ ಎದುರಾಕೊಂಡ್ರೆ ಮಾರ್ಕೆಟ್ಗೆ ನಿಮ್ಮ ಮಾಲ್ನ ಕೊನೆಯಲ್ಲ ರಾಜ ಹಾಕುವಂಥದ್ದು. ಅಂದ್ರೆ ಯಾರಿಗೆ ಬೇಕು ಅವರ ಪರವಾಗಿ ಇದ್ದಂತ APMCಗಳು ಇವತ್ತು ಬೇಡ, ಎಲ್ಲರ ಪರವಾಗಿ ರೈತರಿಗೆ ಸರಿಯಾದಂತ ನ್ಯಾಯ ಬೆಲೆ ಸಿಗಬೇಕು ಅಂತ ಮಾಡಿರುವಂತ ಕಾಯ್ದೆ ಇವತ್ತು ಬಂದಿದೆ. ರೈತ ಆರ್ಥಿಕವಾಗಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ರೈತರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸುವ ಉದ್ದೇಶದಿಂದ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಜನಪರ ಕಾಯ್ದೆಗಳನ್ನು ಜಾರಿಗೊಳಿಸಿದೆ. ರೈತರ ಅಭ್ಯುದಯಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆ ಪೂರಕವಾಗಿದೆ ಎಂದು ತಿಳಿಸಿದರು. ನೀರು ಹಾಯಿಸುವುದು, ಕಳೆ ಕೀಳುವುದು, ಈ ರೀತಿ ಅವನಿಗೆ ಏನ್ ಖರ್ಚು ಬರ್ತದೆ, ಒಟ್ಟು ಒಂದು ಆದಾಯವನ್ನು, ಒಂದು ಬೆಳೆಯನ್ನು ತೆಗಿಲಿಕ್ಕೆ ಆ ಖರ್ಚು ಮಾಡಿದ 1.5 ಪಟ್ಟಿನಷ್ಟು ಅವನಿಗೆ ಉತ್ಪನ್ನ ಬರಬೇಕಂತಕ್ಕಂತ ಒಂದು ವರದಿಯನ್ನು ಕೊಟ್ಟರು. ಇನ್ನೂ ಹಲವಾರು ಅನೇಕ ವರದಿಗಳನ್ನು ಅವ್ರು ಕೊಟ್ಟಿದ್ದಾರೆ.
ಅದರ ಮೇನವಾಗಿ ಉಲ್ಲೇಖ ಮಾಡುವುದಂತಂದ್ರೆ 1.5 ಪಟ್ಟದಷ್ಟು ಅವನು ಖರ್ಚು ಮಾಡಿದ 1.5 ಪಟ್ಟದಷ್ಟು ಅವನಿಗೆ ಆದಾಯ ಸಿಗಬೇಕು. ಆ ರೀತಿಯಾದಂತ ಯೋಜನೆಗಳನ್ನ ಸರ್ಕಾರ ರೂಪಿಸಬೇಕು ಅನ್ನುವಂತ ಒಂದು ಆಶಯವನ್ನ ಡಾಕ್ಟರ್ ಸ್ವಾಮಿನಾಥನ್ ಅವರು ಹೇಳಿದ್ರು. ಈ ರೈತನ ಆರ್ಥಿಕ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡ್ಬೇಕಂತ ಹೇಳಿ ನೂರಾರು ಯೋಜನೆಗಳನ್ನ ಇವತ್ತು ಜಾರಿಗೆ ತಂದಿರುವಂತದ್ದನ್ನ ನಾವು ಕಾಣ್ತೀವಿ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಹೈಕೋರ್ಟ್ ಕಾನೂನು ಸೇವಾ ಸಮಿತಿ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಮೆಗಾ ಲೋಕ್ ಅದಾಲತ್ ಕಾರ್ಯಕ್ರಮಕ್ಕೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕರ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ನ್ಯಾಯಾಧೀಶರಾದ ಬಿವಿ ನಾಗರತ್ನ, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅಭಯ್ ಶ್ರೀನಿವಾಸ್ ಓಕರ್ ಸೆಪ್ಟೆಂಬರ್ನಲ್ಲಿ ನಡೆದ ಲೋಕ್ ಅದಾಲತ್ನಲ್ಲಿ ರಾಜ್ಯಾದ್ಯಂತ ಬಾಕಿ ಉಳಿದಿದ್ದ 1,70,000 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು. ಈ ಬಾರಿ 4,700 ಪ್ರಕರಣಗಳನ್ನು ಗುರುತಿಸಲಾಗಿದೆ. ಕೋವಿಡ್ ಬಿಕ್ಕಟ್ಟಿನ ಸಂದರ್ಭದಲ್ಲೂ ನ್ಯಾಯಾಂಗ ಚಟುವಟಿಕೆ ನಿರಂತರವಾಗಿ ಮುಂದುವರೆದಿದ್ದು ವಲಸೆ ಕಾರ್ಮಿಕರು, ಮಕ್ಕಳಿಗೆ ನೆರವು ನೀಡಲಾಗಿದೆ ಎಂದರು. Notwithstanding the pandemic, notwithstanding lockdown and many other difficulties we face, in best possible manner we could continue the activities. As far as Karnataka State Legal Service Authority is concerned, right from helping the migrants who were in various migrants camps during the period of lockdown to helping the children on the street who sell toys, our Legal Service Authority has been very active. 30 ಜಿಲ್ಲೆಗಳು ಡಿಡಿ ನ್ಯೂಸ್ನೊಂದಿಗೆ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಹೈಕೋರ್ಟ್ ಕಾನೂನು ಸೇವಾ ಸಮಿತಿಯಿಂದ ಬೃಹತ್ ಲೋಕ್ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ 3,24,000 ಪ್ರಕರಣಗಳನ್ನು ಇತ್ಯರ್ಥಕ್ಕೆ ಗುರುತಿಸಿದ್ದು ಸುಮಾರು 1 ಲಕ್ಷ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. 1,15,000 ವ್ಯಾಜ್ಯಗಳು ಸೆಟಲ್ಮೆಂಟ್ ಆಗಿದೆ ಮತ್ತು 357 ಕೋಟಿ ಹಣವನ್ನು ಯಾರಿಗೆ ತಲುಪಬೇಕಿತ್ತೋ ಅವರಿಗೆ ಇತ್ಯರ್ಥ ಮಾಡಿ ಅದನ್ನು ತಲುಪಿಸೋದು ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಈ ದಿವಸದ ಕಾರ್ಯಕ್ರಮದಲ್ಲೂ ಇದೇ ರೀತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ವಕೀಲರ ಸಂಘ, ವಕೀಲರ ಪರಿಷತ್ತು ಮತ್ತು ಸರ್ಕಾರದವರು ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ಸರ್ವ ಪ್ರಯತ್ನ ಮಾಡಿದ್ದೀವಿ. ತಮ್ಮ ಜಮೀನನ್ನು ಕಳ್ಕೊಂಡಿದ್ದರು ಅವರಿಗೆ ಕೊಡೋದಕ್ಕೆ ವ್ಯವಸ್ಥೆ ಆಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ವಕೀಲರ ಸಂಘಗಳು, ವಕೀಲರ ಪರಿಷತ್ತು ಮತ್ತು ಸರ್ಕಾರದವರು ಮುಂದೆ ಬಂದಿರೋದ್ರಿಂದ ಅವರಿಗೆ ನಮ್ಮ ಕರ್ನಾಟಕ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಾವು 3 ಜನ ಅಣ್ಣ ತಮ್ಮಂದರು ನಮ್ಮದೊಂದು ಸೈಟು ಒಂದು ಕೇಸ್ ಹಾಕಿದ್ವಿ 2014ರಲ್ಲಿ ಅಣ್ಣ ತಮ್ಮಂದರು ಡಿಸ್ಪ್ಯೂಟ್ ಆಗಿ ಸುಮಾರು 6 ವರ್ಷದಿಂದ ನಾವು ಕೋರ್ಟ್ಗೆ ಅಲ್ದು ತೊಂದರೆ ಆಗಿತ್ತು. ಸೊ ಇದು 2019ರಲ್ಲಿ ಅದು ವಿಟ್ನೆಸ್ಗೆ ಬಂದಿತ್ತು. ನಮ್ಮ ವಕೀಲರು ಹೇಳಿದ್ರು ಲೋಕ್ ಅದಾಲತಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರಗಳ ವತಿಯಿಂದ ಬಳ್ಳಾರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಲೋಕ್ ಅದಾಲತ್ನಲ್ಲಿ ಇಂದು ಸಾವಿರಾರು ಮಂದಿ ಪಾಲ್ಗೊಂಡು ಸೇವೆ ಪಡೆದುಕೊಂಡರು. ಪ್ರಕರಣಗಳ ವಿಚಾರಣೆ ನಡೆಸಿದ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಅರ್ಜುನ್ ಮಲ್ಲೂರು ಸುಮಾರು 10,358 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಇವುಗಳಲ್ಲಿ ಚೆಕ್ ಬೌನ್ಸ್, ಅಪರಾಧ ಘಟನೆಗಳು, ಭೂಮಿ ವ್ಯಾಜ್ಯಗಳು, ವಾಹನ ಅಪಘಾತ ಪರಿಹಾರ ಪ್ರಕರಣಗಳು ಸೇರಿವೆ. ಪ್ರಕರಣಗಳನ್ನು 28 ಪೀಠಗಳಲ್ಲಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಆಸ್ತಿ ವಿಭಾಗದ ಸಂಬಂಧಪಟ್ಟಂಥ ದಾವೆಗಳು ಮತ್ತು ಕೌಟುಂಬಿಕ ಪ್ರಕರಣಗಳನ್ನು ಕೂಡ ನಿಗದಿಪಡಿಸಿಕೊಳ್ಳಲಾಗಿದ್ದು 28 ಪೀಠಗಳನ್ನು ರಚಿಸಿ ಸುಮಾರು 10,358 ಪ್ರಕರಣಗಳನ್ನು ರಾಜಿ ಸಂಧಾನಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಂಡ ಕಕ್ಷಿದಾರ ಉಪ್ಪಾರ ಹನುಮಂತಪ್ಪ 2018ರಲ್ಲಿ ತಮ್ಮ ಜಮೀನಿನಲ್ಲಿ ಬೃಹತ್ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದವು. ಈ ಸಂಬಂಧ ಪ್ರಕರಣದ ವಿಚಾರಣೆ ಪೂರ್ಣವಾಗದೆ ನ್ಯಾಯಾಲಯಕ್ಕೆ ಓಡಾಡುವಂತಾಗಿತ್ತು. ಆದರೆ ಲೋಕ್ ಅದಾಲತ್ನಲ್ಲಿ ಪರಿಹಾರ ಸಿಕ್ಕಿದೆ ಎಂದರು. ಹಾಜರಾಗಿ ಇಷ್ಟಂತ ಅಮೌಂಟ್ ಫಿಕ್ಸ್ ಮಾಡ್ಯಾರ ಸರ್ ನಮಗೆ. ಅದ್ರ ಪ್ರಕಾರ ಇದರಂತೆ ಇನ್ನು ಮುಂದೆ ಜಲ್ದಿ ಲೋಕ ಅದಾಲತ್ನಾಗ ಹಾಕಿ ಬಗೆಹರಿಸಿದ್ರೆ ಜಲ್ದಿ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಧಾರವಾಡ ಜಿಲ್ಲೆಯ 35 ಪೀಠಗಳಲ್ಲಿ ಲೋಕ್ ಅದಾಲತ್ ಮೂಲಕ ಸಾವಿರಾರು ವ್ಯಾಜ್ಯ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಉಮೇಶ್ ಅಡಿಗ
ಕರ್ನಾಟಕ ಹೈಕೋರ್ಟ್ ಆದೇಶದಂತೆ ಸುಮಾರು 1 ತಿಂಗಳಿಂದ ಲೋಕ್ ಅದಾಲತ್ಗೆ ತಯಾರಿ ನಡೆಸಲಾಗಿತ್ತು. ಇಂದು ಒಂದೇ ದಿನ 7,000 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯ ಆಗಬಹುದು ಅನ್ನುವಂಥ ವಿಷಯಗಳನ್ನು ಪರಿಗಣಿಸಿದಾಗ ಸುಮಾರು 12,600 ಕೇಸುಗಳಷ್ಟು ಸಂಖ್ಯೆಯ ಕೇಸುಗಳನ್ನು ಗುರುತಿಸಿಕೊಂಡಿದ್ದು, ಅದರಂತೆ ಎಲ್ಲ ಪಕ್ಷಗಾರರಿಗೂ ನಾವು ನೋಟಿಸ್ಗಳನ್ನು ಕಳಿಸಿ ಅವರಿಗೆ ರಾಜಿಯಾಗುವ ಬಗ್ಗೆ ಹೇಳಿ ಅವರ ವಕೀಲರ ಮುಖಾಂತರ ಹೇಳಿದ್ದೆವು. ನಾವು ಸಹ ನೋಟಿಸನ್ನು ಕಳಿಸಿ ಅವನ್ನೆಲ್ಲ ತಿಳುವಳಿಕೆ ಹೇಳಿದ ನಂತರ ಅವರು ಒಪ್ಪಿಕೊಂಡು ಕೇಸಿಗೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಕೆಲವೊಂದು VC ಮೂಲಕವೂ ಕೆಲವೊಂದು ಪ್ರತ್ಯಕ್ಷವಾಗಿಯೂ ಪಕ್ಷಗಾರರಿಗೆ ಬಂದು ರಾಜ್ಯ ಸಂಧಾನಗಳನ್ನು ಮಾಡಿಕೊಂಡು ಸುಮಾರು 7,000ದಷ್ಟು ಕೇಸುಗಳನ್ನು ಇವತ್ತು ರಾಜ್ಯ ಸಂಧಾನ ಮೂಲಕ ನಾವು ಮುಕ್ತಾಯಗೊಳಿಸಿದ್ದೇವೆ. ಪೀಠಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ RS ಚಿನ್ನಣ್ಣನವರ್ ಸುಮಾರು 14,344 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಕ್ಕೆ ಗುರುತಿಸಲಾಗಿದೆ. ಇಲ್ಲಿ ತೀರ್ಪು ಪಡೆದುಕೊಂಡವರು ಮತ್ತೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಕಕ್ಷಿದಾರರ ಬಹುದಿನಗಳ ಸಮಸ್ಯೆಗೆ ಮುಕ್ತಿ ಸಿಗಲಿದೆ ಎಂದು ಮಾಹಿತಿ ನೀಡಿದರು. 500ಕ್ಕಿಂತ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮಾಡಿಸಿದ್ದೀವಿ. ಚೀಟಿ ಪ್ರಕರಣವೊಂದರಲ್ಲಿ ಪರಿಹಾರ ಪಡೆದುಕೊಂಡ ಕಕ್ಷಿದಾರರಾದ ಸವಿತಾ ರಾಮಚಂದ್ರ ಹಲವು ವರ್ಷಗಳ ಸಮಸ್ಯೆಗೆ ಲೋಕ್ ಅದಾಲತ್ನಲ್ಲಿ ಪರಿಹಾರ ಸಿಕ್ಕಿದೆ. ಸಾಲದ ಋಣದಿಂದ ತಾವು ಮುಕ್ತರಾಗಿದ್ದು ಇದರಿಂದ ನೆಮ್ಮದಿ ದೊರೆತಿದೆ ಎಂದರು. ಮ್ಯಾನೇಜರ್ಗೆ ಫೋನ್ ಮಾಡಿ ಬೆಂಗಳೂರಿಗೆ, ಆಮೇಲೆ ಹೆಡ್ ಆಫೀಸಿಗೆ ಚೆನ್ನೈಗೆ ಫೋನ್ ಮಾಡಿ ನಮಗೆ ಒಂದು ನ್ಯಾಯ ದೊರಕಿಸಿಕೊಟ್ರು. ಅದಕ್ಕೆ ಲೋಕ್ ಅದಾಲತ್ಗೆ ನಾನು ಬಹಳ ಧನ್ಯವಾದಗಳನ್ನ ಹೇಳ್ತೀನಿ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗೆಳೆಯ, ನಿನಗೆ ಅರ್ಥವಾಗ್ತಿಲ್ವಾ? ಏನಾಯ್ತು? ಇವತ್ತು IT8 ನಲ್ಲಿ ನಮ್ಮ ವಿರುದ್ಧ ತೀರ್ಪು ಬಂದಿದೆ. ಮತ್ತೆ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಮಾಡಬೇಕು. ಇಂದೇ ಕೊನೆ ದಿನ. ತೆರಿಗೆನ ನಾನು ತುಂಬಿದ್ರು ಈ ಬಡ್ಡಿ ಮತ್ತೆ ದಂಡ. ನಿಮ್ಗೆ ಈ ವಿವಾದದಿಂದ ವಿಶ್ವಾಸದೆಡೆಗೆ ಕಾರ್ಯದ ಬಗ್ಗೆ ಗೊತ್ತಿಲ್ವಾ? ಕೇವಲ ತೆರಿಗೆ ಪಾವತಿಸಿ, ಬಡ್ಡಿ ದಂಡ ಎಲ್ಲವೂ ಮನ್ನಾ. ನಿಜವಾಗ್ಲೂ? ಹೌದು. ನಿಮ್ಮ ಅಟರ್ನಿಗೆ ಕರೆ ಮಾಡಿ ಈ ಸ್ಕೀಮಿನ ಬಗ್ಗೆ ಕೇಳಿ. ರಾವಿ, ವಿವಾದದಿಂದ ವಿಶ್ವಾಸದೆಡೆಗೆ ಬಗ್ಗೆ ಕೇಳಿದ್ದೀರಾ? ಬಹಳ ಸರಳ ಸರ್. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ವೆಬ್ಸೈಟ್ ಹೋಗಿ DTVSP ಅಲ್ಲಿ ಒಂದು ಅರ್ಜಿ ತುಂಬಿದ್ರಾಯ್ತು ಅಷ್ಟೇ. ಮೊದಲೇ ಯಾಕೆ ಹೇಳಲಿಲ್ಲ? ಅಷ್ಟೇ. ರಾಜ್ಯದಲ್ಲಿ ಇಂದು ಹೊಸದಾಗಿ 1,152 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,08,275ಕ್ಕೆ ಏರಿಕೆಯಾಗಿದೆ. ಇಂದು 2,147 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,81,882ಕ್ಕೆ ತಲುಪಿದೆ. ಇಂದು 15 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,004ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 14,370 ಸಕ್ರಿಯ ಪ್ರಕರಣಗಳಿವೆ. 223 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 1,15,150 ಮಾದರಿ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,29,37,540 ಮಂದಿಗೆ ಕೊರೋನಾ ಸೋಂಕು ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 586 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,82,209ಕ್ಕೆ ಏರಿಕೆಯಾಗಿದೆ. ಇಂದು 1,614 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,68,502ಕ್ಕೆ ಏರಿಕೆಯಾಗಿದೆ. ಸದ್ಯ 9,440 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 10 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,266 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಕೆಪಿಸಿಸಿ ವಕ್ತಾರ ವಿಎಸ್ ಉಗ್ರಪ್ಪ ಬೆಂಗಳೂರಿನಲ್ಲಿಂದು ಒತ್ತಾಯಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು
ರೈತರು ನಡೆಸುತ್ತಿರುವ ಪ್ರತಿಭಟನೆಯನ್ನು ಉಚ್ಚ ನ್ಯಾಯಾಲಯ ಜನರ ಪರವಾದ ಹೋರಾಟ ಎಂದು ಅಭಿಪ್ರಾಯಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಾಯ್ದೆಗಳ ಪರಿಶೀಲನೆಗೆ ರೈತರು, ವಿಪಕ್ಷಗಳು ಹಾಗೂ ಸಂಘ ಸಂಸ್ಥೆಗಳನ್ನೊಳಗೊಂಡ ಪರಿಣತರ ಸಮಿತಿ ರಚಿಸಬೇಕು. ರೈತರ ಬೇಡಿಕೆಗಳನ್ನು ಪರಿಗಣಿಸುವ ಮೂಲಕ ಕಾಯ್ದೆಗಳನ್ನು ಹಿಂಪಡೆದು ವೈಜ್ಞಾನಿಕ ಪರಿಶೀಲನೆಗೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ರಾಥೋಡ್ ಮತ್ತಿತರರು ಉಪಸ್ಥಿತರಿದ್ದರು. ಸಂವಿಧಾನದ ಆರ್ಟಿಕಲ್ 48 ಪ್ರಕಾರ ವೈಜ್ಞಾನಿಕವಾಗಿ ಕೃಷಿ ಮತ್ತು ಪಶುಪಾಲನೆಗೆ ಎನ್ಕರೇಜ್ ಮಾಡಬೇಕು ಅಂತದೆ. ಇದನ್ನು ಏನು ಸಹ ಮಾಡ್ತಾ ಇಲ್ಲ. ವೈಜ್ಞಾನಿಕವಾಗಿ ಬೆಲೆಗಳನ್ನು ನಿಗದಿ ಮಾಡಬೇಕು, ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಮತ್ತು ರೈತರಿಗೆ ಎಲ್ಲ ರೀತಿಯ ಗೊಬ್ಬರ, ಬೀಜ, ಇನ್ನಿತರ ಸೌಲಭ್ಯಗಳನ್ನು ಒದಗಿಸಬೇಕು. ಇದನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇವತ್ತೇನು ಈ ಕಾನೂನುಗಳಿದ್ದಾವೆ ಇದರ ರೈತರ ಮರಣ ಶಾಸನ ಬರೀತಕ್ಕಂಥ ಕಾನೂನುಗಳು. ಸೊ ಅದಕ್ಕೋಸ್ಕರ ಕೂಡಲೇ ಈ ಶಾಸನಗಳನ್ನು ತಡೆ ಹಿಡಿಬೇಕು. ಎಕ್ಸ್ಪರ್ಟ್ಸ್ ಕಮಿಟಿ, ಇದರಲ್ಲಿ ರೈತ ಹೋರಾಟಗಾರರು ಇರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿರ್ಬೋದು, ಸೊ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಒಂದು ಕಮಿಟಿಯನ್ನು ಮಾಡಿ ಇದಕ್ಕೆ ಇತ್ಯರ್ಥ ಮಾಡುವಂಥದ್ದಕ್ಕೆ. ಗೋವಾ ರಾಜ್ಯ ಇಂದು 60ನೇ ವಿಮೋಚನಾ ದಿನವನ್ನು ಆಚರಿಸಿಕೊಂಡಿತು. ಪಣಜಿಯಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪಾಲ್ಗೊಂಡು ಗೋವಾ ವಿಮೋಚನಾ ಸಂಗ್ರಾಮದಲ್ಲಿ ಮಡಿದ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಾರತ ಸ್ವತಂತ್ರವಾದ ಬಳಿಕವೂ ಪೋರ್ಚುಗೀಸರ ವಶದಲ್ಲಿದ್ದ ಗೋವಾ ಪ್ರದೇಶವನ್ನು ಭಾರತೀಯ ನೌಕಾಪಡೆ ಡಿಸೆಂಬರ್ 19ರಂದು ವಿಮೋಚನೆಗೊಳಿಸಿತು. ಈ ಹೋರಾಟವನ್ನು ಆಪರೇಷನ್ ವಿಜಯ್ ಎಂದು ಕರೆಯಲಾಗಿದೆ. ಈ ದಿನದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 19ರಂದು ಗೋವಾ ವಿಮೋಚನಾ ದಿನವನ್ನು ಆಚರಿಸಲಾಗುತ್ತದೆ. ಕೋವಿಡ್-19 ಸಾಂಕ್ರಾಮಿಕ ಸ್ಥಿತಿಗತಿಯ ಕುರಿತು ಕೇಂದ್ರ ಆರೋಗ್ಯ ಸಚಿವಾಲಯ ಇಂದು 22ನೇ ಸಭೆ ನಡೆಸಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೋವಿಡ್-19 ನಿಯಂತ್ರಣಕ್ಕೆ ಇದುವರೆಗೆ ಕೈಗೊಂಡ ಕ್ರಮಗಳು, ಭವಿಷ್ಯದಲ್ಲಿ ಅನುಸರಿಸಬೇಕಾದ ನೀತಿಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಬಳಿಕ ಡಾ ಹರ್ಷವರ್ಧನ್, ದೇಶದಲ್ಲಿ ಚೇತರಿಕೆ ಪ್ರಮಾಣ ಅನೇಕ ಮುಂದುವರಿದ ರಾಷ್ಟ್ರಗಳ ಚೇತರಿಕೆ ಪ್ರಮಾಣಕ್ಕಿಂತ ಸಾಕಷ್ಟು ಮುಂದಿದೆ. ಯಾವ ದೇಶದಲ್ಲೂ 95.46% ಚೇತರಿಕೆ ಪ್ರಮಾಣವಿಲ್ಲ. 2020ರ ಜನವರಿಯಲ್ಲಿಯೇ ನಾವು ಪ್ರಥಮ ಸಭೆ ನಡೆಸಿದ್ದೆವು. ಆ ಸಮಯಕ್ಕೆ ಬಹುತೇಕ ದೇಶಗಳು ಯಾವುದೇ ಎಚ್ಚರಿಕೆ ವಹಿಸಿರಲಿಲ್ಲ. ನಾವು ಸಾಕಷ್ಟು ಮುಂಚಿತವಾಗಿ ಸಜ್ಜಾಗಿದ್ದೆವು ಎಂದರು. ಒಂದು ಪ್ರಯೋಗಾಲಯದಿಂದ ಆರಂಭವಾದ ಪರೀಕ್ಷೆ ಇಂದು 2200ಕ್ಕೂ ಅಧಿಕ ಪ್ರಯೋಗಾಲಯಗಳಲ್ಲಿ ನಡೆಯುತ್ತಿದೆ. ಪ್ರತಿದಿನ 10 ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಟಿಬಿ ನಿಯಂತ್ರಣದತ್ತ ಗಮನ ಹರಿಸಬೇಕಿದೆ. 2025ರೊಳಗೆ ದೇಶದಿಂದ ಕ್ಷಯರೋಗದ ನಿರ್ಮೂಲನೆ ಮಾಡುವ ಗುರಿ ಹೊಂದಲಾಗಿದೆ ಎಂದರು. सब लोग मार्च अप्रैल में बोलते थे, वहाँ 1 मिलियन से 1.5 मिलियन के बीच में रोज टेस्ट हो रहे हैं. 16 करोड़ से ज़्यादा टेस्ट भारत में हो गए हैं. पहले हेल्थ वर्कर्स हैं सरकारी और प्राइवेट सेक्टर में, फिर फ्रंट लाइन वर्कर्स हैं जिन्होंने फ्रंट से जो है लड़ाई को लड़ा है, और उसके बाद फिर जो है एक कैटेगरी तय की गई है, क्योंकि जो 50 साल से ऊपर के जिनको कोमॉर्बिडिटीज़ वगैरह थे और उनकी 80% से ज़्यादा जो मृत्यु हुई है ऐसे लोगों की हुई है. तो ये करीब 50 साल से ऊपर के जो लोग हैं और फ्रंट लाइन वर्कर्स, हेल्थ वर्कर्स. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ವಿಜಯಪುರದಲ್ಲಿ ಕನಿಷ್ಠ ತಾಪಮಾನ 13.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಭಾಗಶಃ ಮೋಡ ಕವಿದ ವಾತಾವರಣ. ಮುಂಜಾನೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕುವ ನಿರೀಕ್ಷೆ. ಗರಿಷ್ಠ ತಾಪಮಾನ 26 ಹಾಗೂ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 8 ತಿಂಗಳ ಬಳಿಕ ಶಾಲಾ ಕಾಲೇಜು ಪುನರಾರಂಭಕ್ಕೆ ಸಿದ್ಧತೆ. ಜನವರಿ 1ರಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ತರಗತಿ ಆರಂಭ. ಕೃಷಿ ಕ್ಷೇತ್ರದಲ್ಲಿ ನೂತನ ಆವಿಷ್ಕಾರಗಳಿಗೆ ಆದ್ಯತೆ. ರೈತರ ಸಬಲೀಕರಣಕ್ಕೆ ಹೊಸ ಕಾಯ್ದೆಗಳು ಪೂರಕ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯಾದ್ಯಂತ ಮೆಗಾ ಇ-ಲೋಕ್ ಅದಾಲತ್. ಎಲ್ಲೆಡೆ ಉತ್ತಮ ಸ್ಪಂದನೆ. 1 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥ. ಹಾಗೂ
ದೇಶದಲ್ಲಿ ಕೋವಿಡ್-19 ಚೇತರಿಕೆ ಪ್ರಮಾಣ 95.46ಕ್ಕೆ ಹೆಚ್ಚಳ. ಸೋಂಕು ನಿಯಂತ್ರಣದಲ್ಲಿ ಗಣನೀಯ ಪ್ರಗತಿ. ಡಾಕ್ಟರ್ ಹರ್ಷವರ್ಧನ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.